ಅಲ್ರಿ ಅಜ್ಜರ ಇದು ಏನು ಪುರಾಣ ಪುರಾಣ ಅಂದ್ರೆ ಏನ್ರಿ? ಇದು ಎಲ್ಲರೂ ನಾವು 10 ವರ್ಷ ಆಯ್ತು ಪುರಾಣ ಹೇಳ್ಕೊತ ಹೊಂಟಿವಿ. ಪುರಾಣ ಅಂದ್ರೆ ಏನು? ಪುರಾಣ ಭವತೀತಿ ಪುರಾಣಂ, ಪುರಾಣ ಭವತೀತಿ ಪುರಾಣಂ. ಪುರಾಣ ಎಂಬುದನ್ನು ಹೊಳಿ ಅದರಾಗ ನೀ ಇಳಿ, ನಿನ್ನ ಅವಗುಣಗಳೇನದಾವಲ್ಲ ಅಳಿ, ಇದೇ ಪುರಾಣ. ನಾವು ಪುರಾಣ ಹಚ್ಚಿವಿ ಅಂತ ತಿಳ್ಕೊಂಡು ವರ್ಷ ಪುರಾಣ ಹಚ್ತೀವಿ. ನಮ್ಮ ಅವಗುಣಗಳನ್ನ ಅಳಿಯದಿದ್ದರೆ, ನಾವು ಮಾಡುವಂತ ಚಟಗಳನ್ನ ಬಿಡದಿದ್ದರೆ, ನಾವು ಮಾಡುವಂತ ಕಾರ್ಯಗಳನ್ನ ಕೆಟ್ಟ ಕೆಲಸಗಳನ್ನ ಬಿಡದಿದ್ದರೆ ಇದು ಪುರಾಣ ಹಚ್ಚಿದ್ದು ಹಚ್ಚದ ಹಾಗೆ. ಪುರಾಣ ಹಚ್ಚುವ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಅವಗುಣಗಳನ್ನ ಅಳಿಯುವುದಕ್ಕೆ, ಅವಾಗ ಭಕ್ತಿಯ ಮಾರ್ಗದ ಕಡೆಗೆ ಹೋಗುವುದಕ್ಕೆ ಈ ಪುರಾಣ ಪುಣ್ಯ ಕಥೆಗಳು ಹಚ್ಕೋತ ಬರುತ್ತಾರ ಪುಣ್ಯಾತ್ಮರೇ. ಮೊದಲು ನಮಗ ಭಕ್ತಿ ಬೇಕು. ಯಾರೋ ಒಬ್ಬ ಕರಿಸಿದ್ದನ ಮುತ್ತೇನ ಹತ್ತಿರ ಹೋಗಿ ದೇವ್ರು ಕೇಳಕ್ ಹೋಗಿದ್ನಂತ. ಏನು ಕೇಳಕ್ ಹೋಗಿದ್ನಂದ್ರ, ಯಪ್ಪ ನನಗ ಮಕ್ಕಳಿಲ್ಲ, ಸಂತಾನ ಕೊಡು ತಂದಿ ಅಂತ ಕೇಳಕ್ ಹೋಗಿದ್ನಂತ. ಅವಾಗ ಕರಿಸಿದ್ದನ ಗದ್ದಿಗೆ ಪೂಜಾರಿ ಹೇಳಿದಂತ, 11 ಅಮಾವಾಸ್ಯೆ ಬಾ, ಕಾಯಿ ಒಡಿ, ಕರ್ಪೂರ ಹಚ್ಚು, 5 ಸುತ್ತ ಹಾಕು, ನಿನಗೆ ಮಕ್ಕಳಾತವ ಅಂತಂದಾಗ 11 ಅಮಾವಾಸ್ಯೆ ಬಂದ, ಕಾಯಿ ಒಡೆದ, ಕರ್ಪೂರ ಹಚ್ಚದ. 11 ಅಮಾವಾಸ್ಯೆ ಮುಗಿಯನ ಹೋಗ್ಯಪ್ಪ, ಇನ್ನೂ ನನಗೆ ಮಕ್ಕಳೇ ಆಗಿಲ್ಲ ಅಂತ. ಅವಾಗ ಕರಿಸಿದ್ದನ್ನ ಗದ್ದಿಗೆ ಯಾರ ಹಣಿ ಹಚ್ಚಾರ ಎಲ್ಲರಿಗೂ ಮಕ್ಕಳಾಗ್ಯಾವ, ನಿನಗೆ ಯಾಕೆ ಆಗಿಲ್ಲ? ಆಯ್ತಪ್ಪ, ಇನ್ನೊಂದು ಅಮಾವಾಸ್ಯೆ ಬಾ, ಇನ್ನೊಂದು 5 ಅಮಾವಾಸ್ಯೆ ಬಾ, ಕಾಯಿ ಹೊಡಿ, ಕರ್ಪೂರ ಹಚ್ಚು, ಗದ್ದಿಗೆ ನಮಸ್ಕಾರ ಮಾಡೋ, ಆ ಗದ್ದಿಗೆ ಅರ್ಚಕರಿಗೆ ಪೂಜಾರಿಗಳಿಗೆ ದಕ್ಷಿಣ ಕೊಡು ಅಂತಂದಾಗ 5 ಅಮಾವಾಸ್ಯೆನೂ ಬಂದ, ಕಾಯಿ ಹೊಡೆದ, ಕರ್ಪೂರ ಹಚ್ಚಿದ, ಎಲ್ಲನೂ ಆಯ್ತು. ಮುತ್ಯ ಇನ್ನೂ ನನಗೆ ಮಕ್ಕಳೇ ಆಗಿಲ್ಲ ಅಂದಾಗ ಅವಾಗ ಕೇಳ್ತಾನ, ನಿನ್ನ ಮದುವೆ ಆಗ್ಯಾರ ಎಷ್ಟು ವರ್ಷ ಆಯ್ತು ತಮ್ಮ ಅಂತ ಕೇಳಿ. ಮುತ್ಯ ನನಗೆ ಇನ್ನೂ ಮದುವೆನೇ ಇಲ್ಲ, ಮುತ್ಯ ಇನ್ನ ನನಗ ಮದುವೆನೇ ಇಲ್ಲ. ಮದುವೆಯಾಗದೆ ಹೇಗೆ ಮಕ್ಕಳಾಗುವುದಿಲ್ಲವೋ, ಭಕ್ತಿ ಇಲ್ಲದೆ ಮುಕ್ತಿ ಕಡೆಗೆ ಹೋಗಲು ಸಾಧ್ಯವಿಲ್ಲ ಪುಣ್ಯಾತ್ಮರೇ. ಭಕ್ತಿ ಇಲ್ಲದೆ ಮುಕ್ತಿ ಕಡೆಗೆ ಹೋಗಲು ಸಾಧ್ಯವಿಲ್ಲ.